ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಮಕರ ರಾಶಿಯವರ ಕಣ್ಣುಗಳನ್ನು ನೀವು ಎಂದಾದರೂ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಆ ಕಣ್ಣುಗಳಲ್ಲಿ ನಿಮಗೆ ಬೇರೆ ರಾಶಿಯವರಲ್ಲಿ ಕಾಣುವಂತಹ ಭಾವನೆಗಳ ಸುಳಿಯು ಎಂದಿಗೂ ಕಾಣುವುದಿಲ್ಲ. ಅಲ್ಲಿ ದುಃಖದ ಕಣ್ಣೀರಿರುವುದಿಲ್ಲ, ಕೋಪದ ಜ್ವಾಲೆ ಇರುವುದಿಲ್ಲ, ಅಥವಾ ಪ್ರೀತಿಯ ಅತಿಯಾದ ಹಂಬಲವೂ ಇರುವುದಿಲ್ಲ. ಬದಲಾಗಿ ಅಲ್ಲಿರುವುದು ಕೇವಲ ನಿಮ್ಮನ್ನೇ ಬೆಚ್ಚಿ ಬೀಳಿಸುವಂತಹ, ನಿಮ್ಮನ್ನು ಒಳಗಿನಿಂದಲೇ ನಡುಗಿಸುವಂತಹ ಒಂದು ಭೀಕರವಾದ ಶೂನ್ಯತೆ, ಅಂದರೆ ವಾಯ್ಡ್. ಜಗತ್ತಿನ ಕಣ್ಣಿಗೆ ಮಕರ ರಾಶಿಯವರು ಕೇವಲ ಕೆಲಸ, ಸಾಧನೆ, ಶಿಸ್ತು ಮತ್ತು ಜವಾಬ್ದಾರಿಗಳನ್ನೇ ಹೊದ್ದು ಮಲಗುವ ಯಂತ್ರಗಳು. ಇವರಿಗೆ ಕರುಣೆಯೇ ಇಲ್ಲ. ಇವರ ಹೃದಯ ಕಲ್ಲಿನಿಂದ ಮಾಡಿದ್ದು, ಇವರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬದುಕುತ್ತಾರೆ ಎಂದು ಇಡೀ ಪ್ರಪಂಚವೇ ನಂಬಿದೆ. ಆದರೆ ಆ ಕಲ್ಲಿನಂತಹ ಎದೆಯೊಳಗೆ, ಆ ಮಂಜುಗಡ್ಡೆಯಂತಹ ಮುಖವಾಡದ ಹಿಂದೆ ಎಂತಹ ರಕ್ತ ಹೆಪ್ಪುಗಟ್ಟಿಸುವ ಕರಾಳ ಸತ್ಯವೊಂದು ಅಡಗಿದೆ ಮತ್ತು ಅವರು ಆ ಮೌನವನ್ನು ಏಕೆ ತಮ್ಮ ಅತಿದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ನಾನು ಇಂದು ನಿಮಗೆ ಹೇಳಿದರೆ ನಿಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುವುದು ಖಂಡಿತ. ಇಂದು ನಾವು ಜಗತ್ತಿನಿಂದ ಅತ್ಯಂತ ಜಾಗರೂಕತೆಯಿಂದ ಬಚ್ಚಿಡಲಾದ ಮಕರ ರಾಶಿಯವರ ಆ ಭಾವನಾತ್ಮಕ ಶೂನ್ಯತೆಯ ನೈಜ ಪ್ರಪಂಚವನ್ನು ಸಂಪೂರ್ಣವಾಗಿ ಬೆತ್ತಲೆ ಮಾಡಲಿದ್ದೇವೆ. ಕಣ್ಣಿಗೆ ಕಾಣುವ ಅವರ ಕಠಿಣ ಶ್ರಮಕ್ಕಿಂತ ಯಾರಿಗೂ ಕಾಣದ ಅವರ ಕಠಿಣ ಮನಸ್ಸು ಎಷ್ಟು ಅಪಾಯಕಾರಿ ಎಂಬುದನ್ನು ಇಂದಿನ ಈ ಆಳವಾದ ಮಾನಸಿಕ ವಿಶ್ಲೇಷಣೆ ನಿಮಗೆ ಸ್ಪಷ್ಟಪಡಿಸುತ್ತದೆ. ಈ ವಿಡಿಯೋದ ಪ್ರತಿಯೊಂದು ಪದವನ್ನು ಅತ್ಯಂತ ಗಮನವಿಟ್ಟು ಆಲಿಸಿ, ಎಲ್ಲಿಯೂ ಸ್ಕಿಪ್ ಮಾಡಬೇಡಿ, ಏಕೆಂದರೆ ಈ ಸತ್ಯಗಳು ನಿಮ್ಮನ್ನು ಮತ್ತೊಮ್ಮೆ ಹುಟ್ಟಿಬಂದಂತೆ ಮಾಡುವುದು ಖಂಡಿತ. ಈ ನಿಗೂಢ ಮತ್ತು ಅತ್ಯಂತ ಆಳವಾದ ಸತ್ಯಗಳ ಪ್ರಪಂಚಕ್ಕೆ ಕಾಲಿಡುವ ಮುನ್ನ ನನ್ನದೊಂದು ನೇರವಾದ ಹಾಗೂ ಪ್ರಾಮಾಣಿಕವಾದ ಮಾತು. ಮನುಷ್ಯನ ಮನಸ್ಸಿನ ಕರಾಳ ಮುಖಗಳನ್ನು, ಜ್ಯೋತಿಷ್ಯದ ಈ ಮಾನಸಿಕ ಕಟುಸತ್ಯಗಳನ್ನು ಅತ್ಯಂತ ಆಳವಾಗಿ ವಿಶ್ಲೇಷಣೆ ಮಾಡಿ ಅದನ್ನು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಿಮ್ಮ ಮುಂದೆ ತರಲು ನಾವು ಹಗಲಿರುಳು ಸಾಕಷ್ಟು ಶ್ರಮ ಹಾಕುತ್ತೇವೆ. ಈ ಶ್ರಮಕ್ಕಾಗಿ ನಾವು ನಿಮ್ಮಿಂದ ಹಣವನ್ನಾಗಲಿ ಬೇರೆ ಯಾವುದೇ ರೀತಿಯ ಪ್ರತಿಫಲವನ್ನಾಗಲಿ ಖಂಡಿತ ಕೇಳುವುದಿಲ್ಲ, ಯಾವತ್ತೂ ಕೇಳುವುದೂ ಇಲ್ಲ. ಆದರೆ ನಿಮಗೆ ನಮ್ಮ ವಿಚಾರಗಳು ಒಪ್ಪಿಗೆಯಾದರೆ, ನಮ್ಮ ಈ ಶ್ರಮಕ್ಕೆ ಬೆಲೆ ಇದೆ ಎಂದು ನಿಮಗೆ ಪ್ರಾಮಾಣಿಕವಾಗಿ ಅನಿಸಿದರೆ ಮತ್ತು ಈ ಮಾತುಗಳು ನಿಮ್ಮ ಹೃದಯಕ್ಕೆ ನೇರವಾಗಿ ತಟ್ಟಿದರೆ ಮಾತ್ರ ನೀವು ಹೃದಯಪೂರ್ವಕವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲಿಸಿ. ಅಂತಿಮವಾಗಿ ಇದು ಸಂಪೂರ್ಣವಾಗಿ ನಿಮ್ಮದೇ ಆಯ್ಕೆ. ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ನಾವು ಯಾವತ್ತೂ ಗೌರವಿಸುತ್ತೇವೆ. ಬನ್ನಿ ಈಗ ಮಕರ ರಾಶಿಯವರ ಆ ನಿರ್ದಾಕ್ಷಿಣ್ಯ ಲೆಕ್ಕಾಚಾರದ ಸಾಮ್ರಾಜ್ಯದೊಳಗೆ ಕಾಲಿಡೋಣ. ಮಕರ ರಾಶಿಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ನೀವು ಮೊದಲು ಅವರ ಅಧಿಪತಿಯಾದ ಶನಿ ಗ್ರಹದ ಪ್ರಭಾವವನ್ನು ಅರ್ಥಮಾಡಿಕೊಳ್ಳಬೇಕು. ಶನಿ ಎಂದರೆ ಕರ್ಮ, ಶಿಸ್ತು, ಕಠಿಣ ಪರೀಕ್ಷೆ ಮತ್ತು ಯಾವುದೇ ಮುಲಾಜಿಲ್ಲದ ಕಟುವಾದ ನ್ಯಾಯ. ಇದೇ ಕಾರಣಕ್ಕೆ ಮಕರ ರಾಶಿಯವರ ಮೆದುಳಿನಲ್ಲಿ ಸದಾ ಒಂದು ಡಿಜಿಟಲ್ ಕ್ಯಾಲ್ಕ್ಯುಲೇಟರ್ ನಿರಂತರವಾಗಿ ಓಡುತ್ತಲೇ ಇರುತ್ತದೆ. ಹೌದು, ನೀವು ಕೇಳಿದ್ದು ಅಕ್ಷರಶಃ ಸತ್ಯ. ಅವರು ಪ್ರಪಂಚವನ್ನು, ತಮ್ಮ ಸುತ್ತಲಿರುವ ಜನರನ್ನು ಮತ್ತು ತಮ್ಮ ಸಂಬಂಧಗಳನ್ನು ಒಂದು ಬಿಸಿನೆಸ್ ಡೀಲ್ ಅಥವಾ ಲಾಭನಷ್ಟದ ದೃಷ್ಟಿಯಿಂದಲೇ ನೋಡುತ್ತಾರೆ. ಇವರಿಗೆ ಸ್ನೇಹಿತರು ಎನ್ನುವುದಕ್ಕಿಂತ ಹೆಚ್ಚಾಗಿ ಈ ವ್ಯಕ್ತಿ ನನಗೆ ಭವಿಷ್ಯದಲ್ಲಿ ಉಪಯುಕ್ತನಾಗಬಹುದೇ ಎಂಬ ಸಂಪನ್ಮೂಲಗಳ ಲೆಕ್ಕಾಚಾರವೇ ಮನಸ್ಸಿನಲ್ಲಿ ತುಂಬಿರುತ್ತದೆ. ಅವರು ನಿಮ್ಮ ಜೊತೆ ನಗ್ತಾ ಮಾತನಾಡಬಹುದು, ನಿಮ್ಮ ಕಷ್ಟಗಳಿಗೆ ಸಹಾಯ ಕೂಡ ಮಾಡಬಹುದು. ಆದರೆ ನೀವು ಅವರ ಭವಿಷ್ಯಕ್ಕೆ ಉಪಯುಕ್ತರಲ್ಲ ಅಥವಾ ನಿಮ್ಮಿಂದ ಅವರ ಗುರಿಗೆ, ಅವರ ಏಕಾಗ್ರತೆಗೆ ಮತ್ತು ಶಾಂತಿಗೆ ಅಡ್ಡಿಯಾಗುತ್ತಿದೆ ಎಂದು ಅವರಿಗೆ ಒಮ್ಮೆ ಅನಿಸಿದರೆ, ಕಣ್ಣು ಮಿಟ್ಟಿಸುವಷ್ಟರಲ್ಲಿ ನಿಮ್ಮನ್ನು ತಮ್ಮ ಜೀವನದಿಂದ ನಿರ್ದಾಕ್ಷಿಣ್ಯವಾಗಿ ಕಿತ್ತು ಎಸೆಯುತ್ತಾರೆ. ಆ ಸಮಯದಲ್ಲಿ ಅವರಿಗೆ ನಿಮ್ಮ ಕಣ್ಣೀರು, ನಿಮ್ಮ ಹಳೆಯ ಸ್ನೇಹ, ನೀವು ಅವರ ಮೇಲಿಟ್ಟಿದ್ದ ಪ್ರೀತಿ ಯಾವುದೂ ಕಣ್ಣಿಗೆ ಕಾಣುವುದಿಲ್ಲ. ಅವರ ಪಾಲಿಗೆ ನೀವೊಂದು ಮುಗಿದುಹೋದ ಅಧ್ಯಾಯವಷ್ಟೇ. ಈ ಮಟ್ಟದ ಕಠಿಣವಾದ ಪ್ರಾಯೋಗಿಕತೆ ಜಗತ್ತಿನ ಬೇರೆ ಯಾವ ರಾಶಿಯವರಲ್ಲೂ ಇರಲು ಸಾಧ್ಯವಿಲ್ಲ. ಮಕರ ರಾಶಿಯವರ ಅತ್ಯಂತ ದೊಡ್ಡ ಹಾಗೂ ಬೇರೆಯವರ ರಕ್ತ ಹೆಪ್ಪುಗಟ್ಟಿಸುವಂತಹ ಅಪಾಯಕಾರಿ ಅಸ್ತ್ರವೆಂದರೆ ಅವರ ಎಮೋಷನಲ್ ನಂಬ್ನೆಸ್, ಅಂದರೆ ಭಾವನೆಗಳೇ ಸತ್ತು ಹೋಗುವುದು. ಬೇರೆ ರಾಶಿಯವರಿಗೆ ನೋವಾದರೆ ಕಣ್ಣೀರು ಹಾಕುತ್ತಾರೆ, ಸಿಟ್ಟು ಬಂದರೆ ನಿಮ್ಮ ಮೇಲಿರುವ ವಸ್ತುಗಳಲ್ಲೂ ಎಸೆಯುತ್ತಾರೆ, ಸೇಡು ತೀರಿಸಿಕೊಳ್ಳುತ್ತಾರೆ. ಆದರೆ ಮಕರ ರಾಶಿಯವರಿಗೆ ತೀವ್ರವಾದ ನೋವಾದಾಗ ಅಥವಾ ಯಾರಾದರೂ ಅವರಿಗೆ ಭೀಕರವಾದ ದ್ರೋಹ ಮಾಡಿದಾಗ ಅವರು ಆ ಕೋಪವನ್ನು, ನೋವನ್ನು ಅಕ್ಷರಶಃ ಮಂಜುಗಡ್ಡೆಯಂತೆ ಹೆಪ್ಪುಗಟ್ಟಿಸುತ್ತಾರೆ. ಅವರು ನಿಮ್ಮ ಜೊತೆ ಕೂಗಾಡುವುದಿಲ್ಲ, ಬೀದಿ ರಂಪಾಟ ಮಾಡುವುದಿಲ್ಲ. ಬದಲಾಗಿ ಅವರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮುಖದಲ್ಲಿ ಸ್ವಲ್ಪವೂ ಭಾವನೆಯಿಲ್ಲದೆ ನಿಮ್ಮನ್ನು ಶಾಶ್ವತವಾಗಿ ಬಿಟ್ಟು ಹೋಗಬಲ್ಲರು. ಆ ಸಮಯದಲ್ಲಿ ನೀವು ಅವರ ಕಣ್ಣುಗಳನ್ನು ನೋಡಿದರೆ ಅಲ್ಲಿ ಪ್ರೀತಿಯಾಗಲಿ, ದ್ವೇಷವಾಗಲಿ, ನೋವಾಗಲಿ, ಕರುಣೆಯಾಗಲಿ ಯಾವುದೂ ಕಾಣುವುದಿಲ್ಲ. ಒಳಗೆ ಜೀವವಿಲ್ಲದ ಒಂದು ಕಲ್ಲಿನ ಪ್ರತಿಮೆಯ ಕಣ್ಣುಗಳಂತೆ ಶೂನ್ಯವಾಗಿರುತ್ತವೆ. ಜೀವಂತವಾಗಿರುವ ಒಬ್ಬ ಮನುಷ್ಯ ಇದ್ದಕ್ಕಿದ್ದಂತೆ ಕಲ್ಲಿನಂತೆ ಬದಲಾಗುವುದನ್ನು ನೋಡುವುದಿದೆಯಲ್ಲ, ಅದು ಎದುರಾಳಿಯನ್ನು ಜೀವಂತವಾಗಿ ಸುಡುತ್ತದೆ. ಈ ನಿಷ್ಕರುಣೆಯ ಶೂನ್ಯವಾದ ಮೌನವೇ ಮಕರ ರಾಶಿಯವರ ಅತಿದೊಡ್ಡ ಬ್ರಹ್ಮಾಸ್ತ್ರ. ಈ ಮೌನದ ಮುಂದೆ ಜಗತ್ತಿನ ಯಾವುದೇ ಅಸ್ತ್ರವೂ ಕೆಲಸ ಮಾಡುವುದಿಲ್ಲ.
ಇನ್ನು ವೃತ್ತಿಜೀವನ ಮತ್ತು ಹಣಕಾಸಿನ ವಿಚಾರದಲ್ಲಿ ಇವರು ಯಂತ್ರಗಳಿಂದಲೂ ವೇಗವಾಗಿ, ನಿಖರವಾಗಿ ಮತ್ತು ನಿರಂತರವಾಗಿ ದುಡಿಯುತ್ತಾರೆ. ಸಾಧನೆಯೇ ಇವರ ಉಸಿರು, ಅಧಿಕಾರವೇ ಇವರ ಗುರಿ. ಇವರಿಗೆ ಹಣವೆಂದರೆ ಕೇವಲ ಬ್ಯಾಂಕ್ನಲ್ಲಿರುವ ನೋಟುಗಳಲ್ಲ, ಅದು ಇವರ ಪಾಲಿಗೆ ಭದ್ರತೆ, ಅಧಿಕಾರ ಮತ್ತು ಸ್ವಾತಂತ್ರ್ಯದ ಸಂಕೇತ. ಆದರೆ ಈ ಸಾಧನೆಯ ಹುಚ್ಚಿನಲ್ಲಿ, ಈ ಮಹತ್ವಾಕಾಂಕ್ಷೆಯಲ್ಲಿ ಇವರು ಎಷ್ಟರ ಮಟ್ಟಿಗೆ ಮುಳುಗಿರುತ್ತಾರೆಂದರೆ, ಅವರು ತಮ್ಮ ಸ್ವಂತ ಜೀವನವನ್ನು, ತಮ್ಮನ್ನು ಪ್ರೀತಿಸುವವರನ್ನು, ಶಿಮಜಿ ತಮ್ಮ ನಿದ್ದೆ ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸುತ್ತಾರೆ. ಇವರು ವರ್ಕ್ಹಾಲಿಕ್ ಎಂಬ ಪದಕ್ಕೆ ಜೀವಂತ ಉದಾಹರಣೆ. ಕೆಲಸದ ಜಾಗದಲ್ಲಿ ಯಾರಾದರೂ ಇವರಿಗಿಂತ ಮುಂದೆ ಹೋಗಲು ಪ್ರಯತ್ನಿಸಿದರೆ, ಇವರ ಟ್ಯಾಲೆಂಟ್ ಅನ್ನು ಕದಿಯಲು ನೋಡಿದರೆ, ಅಥವಾ ಇವರ ಪ್ರಾಬಲ್ಯವನ್ನು ಕುಗ್ಗಿಸಲು ಪಿತೂರಿ ಮಾಡಿದರೆ, ಇವರು ಸಿಂಹ ಅಥವಾ ಮೇಷರಾಶಿಯವರಂತೆ ನೇರ ಯುದ್ಧಕ್ಕೆ ಇಳಿಯುವುದಿಲ್ಲ. ಬದಲಾಗಿ ಅತ್ಯಂತ ತಾಳ್ಮೆಯಿಂದ ಕಾಯುತ್ತಾರೆ. ಚಿರತೆಯಂತೆ ಎದುರಾಳಿಯ ಪ್ರತಿಯೊಂದು ನಡೆಯನ್ನೂ ಗಮನಿಸುತ್ತಾರೆ. ಎದುರಾಳಿಯ ಒಂದು ಸಣ್ಣ ತಪ್ಪು ಸಿಕ್ಕ ತಕ್ಷಣ ಯಾವುದೇ ಕನಿಕರವಿಲ್ಲದೆ ಅವನ ವೃತ್ತಿಜೀವನವನ್ನೇ ಮುಗಿಸಿಬಿಡುತ್ತಾರೆ. ತಾವು ಹಗಲಿರುಳು ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯದ ಕಡೆ ಕಣ್ಣೆತ್ತಿ ನೋಡುವವರನ್ನು ಅವರು ಎಂದಿಗೂ ಯಾವ ಜನ್ಮದಲ್ಲೂ ಕ್ಷಮಿಸುವುದಿಲ್ಲ. ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಮಕರ ರಾಶಿಯವರನ್ನು ಅರ್ಥಮಾಡಿಕೊಳ್ಳುವುದು ಅಕ್ಷರಶಃ ಒಂದು ಕಬ್ಬಿಣದ ಕಡಲೆಯನ್ನುಗಗಿಯುವಂತೆ. ಇವರು ಪ್ರೀತಿಯನ್ನು ಸಿನಿಮಾಗಳಲ್ಲಿ ತೋರಿಸುವಂತೆ ರೊಮ್ಯಾಂಟಿಕ್ ಆಗಿ, ಕಾವ್ಯಾತ್ಮಕವಾಗಿ, ನಾಟಕೀಯವಾಗಿ ಪದಗಳಲ್ಲಿ ಎಂದಿಗೂ ಹೇಳುವುದಿಲ್ಲ. ದಿನಕ್ಕೆ 10 ಬಾರಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಲು ಇವರಿಗೆ ಪ್ರಾಣ ಹೋದಷ್ಟು ಕಷ್ಟವಾಗುತ್ತದೆ. ಬದಲಾಗಿ ಇವರು ಪ್ರೀತಿಯನ್ನು ಜವಾಬ್ದಾರಿಯ ರೂಪದಲ್ಲಿ ತೋರಿಸುತ್ತಾರೆ. ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹಣವಿದೆಯೇ, ನಿಮ್ಮ ಭವಿಷ್ಯ ಭದ್ರವಾಗಿದೆಯೇ, ನಿಮಗೆ ಮನೆ ಕಟ್ಟಲು ಸಹಾಯ ಮಾಡುವುದು, ನಿಮ್ಮ ಕಷ್ಟದ ಸಮಯದಲ್ಲಿ ಗಂಡ ಎದೆ ಮಾಡಿಕೊಂಡು ನಿಲ್ಲುವುದು, ಇದು ಮಕರ ರಾಶಿಯವರ ಭಾಷೆಯಲ್ಲಿ ಪ್ರೀತಿ. ಆದರೆ ಇಲ್ಲಿಯೇ ಇವರ ಕರಾಳ ಮುಖ ಅನಾವರಣಗೊಳ್ಳುವುದು. ಇವರು ಪ್ರೀತಿಯನ್ನು ಕೂಡ ಒಂದು ಇನ್ವೆಸ್ಟ್ಮೆಂಟ್ ತರ ನೋಡುತ್ತಾರೆ. ತಮ್ಮ ಸಂಗಾತಿಯು ತಮ್ಮ ಜೀವನದ ಮಟ್ಟವನ್ನು, ಅಂದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನು ಹೆಚ್ಚಿಸಬೇಕು ಅಥವಾ ತಮಗೆ ಹೆಗಲಾಗಿ ನಿಲ್ಲಬೇಕು ಎಂದು ನಿರೀಕ್ಷಿಸುತ್ತಾರೆ. ನೀವೇನಾದರೂ ಅವರ ಜೀವನದ ಗತಿಗೆ ಅಡ್ಡಿಯಾಗುತ್ತಿದ್ದೀರಿ, ನಿಮ್ಮಿಂದ ನಿಮ್ಮ ನೆಮ್ಮದಿ ಕೆಡುತ್ತಿದೆ, ಅಥವಾ ನೀವು ಕೇವಲ ಭಾವನಾತ್ಮಕವಾಗಿ ಅಳುತ್ತಾ ನಾಟಕ ಮಾಡುತ್ತಿದ್ದೀರಿ ಎಂದು ಅವರಿಗೆ ಒಮ್ಮೆ ಅನಿಸಿದರೆ, ಅವರು ಯಾವುದೇ ಮುನ್ಸೂಚನೆಯಿಲ್ಲದೆ ಅತ್ಯಂತ ತಂಪಾಗಿ ಆ ಸಂಬಂಧದಿಂದ ಹೊರಟು ಹೋಗುತ್ತಾರೆ. ಸಂಬಂಧ ಮುರಿದು ಬಿದ್ದಾಗ ಅವರು ಅಳುವುದಿಲ್ಲ ಎಂದು ಇದರ ಅರ್ಥವಲ್ಲ. ಅವರು ಅಳುತ್ತಾರೆ, ರಕ್ತ ಕಣ್ಣೀರು ಸುರಿಸುತ್ತಾರೆ. ಆದರೆ ಆ ಕಣ್ಣೀರನ್ನು ಜಗತ್ತಿಗೆ ತೋರಿಸುವಷ್ಟು ದುರ್ಬಲರೂ ಅವರಲ್ಲ. ರಾತ್ರಿಯಿಡೀ ದಿಂಬಿಗೆ ಮುಖ ಹುದುಗಿಸಿ ಅತ್ತು, ಬೆಳಗ್ಗೆ ಎದ್ದು ಮುಖ ತೊಳೆದು ಟೈ ಕಟ್ಟಿಕೊಂಡು ಆಫೀಸಿಗೆ ಹೋಗಿ ಏನೂ ಆಗಿಲ್ಲದಂತೆ ಕೆಲಸ ಮಾಡುವ ಕಠಿಣವಾದ ಮತ್ತು ಭೀಕರವಾದ ಮನಸ್ಥಿತಿ ಅವರದ್ದು. ಹಾಗಾದರೆ ಇಂತಹ ಭಾವನಾತ್ಮಕ ಶೂನ್ಯತೆಯ, ಅತಿಯಾದ ಲೆಕ್ಕಾಚಾರದ ಮತ್ತು ಮಂಜುಗಡ್ಡೆಯಂತಹ ಕಠಿಣ ಮನಸ್ಸಿನ ಮಕರ ರಾಶಿಯವರ ಜೊತೆ ಬದುಕುವುದು ಹೇಗೆ? ಅವರ ಕಲ್ಲಿನ ಮನಸ್ಸನ್ನು ಕರಗಿಸಿ ಅಲ್ಲಿ ಪ್ರೀತಿಯ ಹೂವು ಅರಳುವಂತೆ ಮಾಡುವುದು ಹೇಗೆ? ಇದಕ್ಕಿರುವ ಏಕೈಕ ಮತ್ತು ಅಂತಿಮ ಮಂತ್ರವೆಂದರೆ, ಅವರ ಮುಂದೆ ಕಣ್ಣೀರಿನ ನಾಟಕ ಮಾಡಬೇಡಿ. ಬದಲಾಗಿ 100% ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಪ್ರದರ್ಶಿಸಿ. ಹೌದು, ಮಕರ ರಾಶಿಯವರಿಗೆ ಎಮೋಷನಲ್ ಡ್ರಾಮಾ, ಅತಿಯಾದ ಅಳು, ಗಿಲ್ಟ್ ಟ್ರಿಪ್ ಇವೆಲ್ಲವೂ ಕಿಂಚಿತ್ತೂ ಇಷ್ಟವಾಗುವುದಿಲ್ಲ. ನೀವು ತಪ್ಪು ಮಾಡಿದ್ದರೆ ನೇರವಾಗಿ ಹೋಗಿ ಕಣ್ಣಲ್ಲಿ ಕಣ್ಣಿಟ್ಟು, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ ಎಂದು ಹೇಳಿ. ನೀವು ಗುರಿಯನ್ನು ಇಟ್ಟುಕೊಂಡು ಕಷ್ಟಪಟ್ಟು ದುಡಿಯುವ ವ್ಯಕ್ತಿಯಾಗಿದ್ದರೆ ಅವರು ನಿಮ್ಮನ್ನು ಆರಾಧಿಸುತ್ತಾರೆ. ಅವರ ಸಮಯವನ್ನು ಗೌರವಿಸಿ. ಅವರ ಕೆಲಸದ ಮಧ್ಯೆ ಹಸ್ತಕ್ಷೇಪ ಮಾಡಬೇಡಿ. ನೀವು ಅವರ ಬೆನ್ನಿಗೆ ಒಂದು ಗಟ್ಟಿಯಾದ ಆಧಾರ ಸ್ತಂಭವಾಗಿ ನಿಂತರೆ, ಅವರು ಇಡೀ ಪ್ರಪಂಚವನ್ನು ಎದುರು ಹಾಕಿಕೊಂಡಾದರೂ ನಿಮ್ಮನ್ನು ಕೊನೆಯುಸಿರಿರುವವರೆಗೂ ರಕ್ಷಿಸುತ್ತಾರೆ. ಅವರು ಹೊರಗಿನಿಂದ ಎಷ್ಟೇ ಕಠಿಣವಾದ ಕವಚವನ್ನು ಹೊಂದಿದ್ದರೂ, ಒಳಗೆ ಕೇವಲ ಪ್ರಾಮಾಣಿಕತೆಗಾಗಿ ಮತ್ತು ಸ್ವಲ್ಪ ಶಾಂತಿಗಾಗಿ ಹಂಬಲಿಸುವ ಒಂದು ಮುಗ್ಧವಾದ, ಯಾರೂ ಅರ್ಥಮಾಡಿಕೊಳ್ಳದ ಒಂದು ಹೃದಯವಿದೆ. ನೀವು ಮಕರ ರಾಶಿಯವರೇ, ಜಗತ್ತಿನ ಕಣ್ಣಿಗೆ ಸದಾ ಕೆಲಸ ಮಾಡುವ ಯಂತ್ರದಂತೆ, ಯಾವುದೇ ಭಾವನೆಗಳಿಲ್ಲದ ಕಠಿಣ ಹೃದಯಿಯಂತೆ ಕಾಣುತ್ತಾ, ಒಳಗೊಳಗೆ ನೀವು ಅನುಭವಿಸುತ್ತಿರುವ ಆ ಮೌನ ಮತ್ತು ಯಾವುದೇ ಮುಲಾಜಿಲ್ಲದೆ ಜನರನ್ನು ನಿಮ್ಮಿಂದ ದೂರ ತಳ್ಳುವ ಆ ಭಾವನಾತ್ಮಕ ಶೂನ್ಯತೆಯ ಕರಾಳ ಸತ್ಯವನ್ನು ಈ ವಿಶ್ಲೇಷಣೆ ಸರಿಯಾಗಿ ಬೆತ್ತಲೆವಾಗಿ ಬಿಚ್ಚಿಟ್ಟಿದೆಯೇ? ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಆಳವಾದ ಮತ್ತು ನೈಜವಾದ ಸತ್ಯವನ್ನು ಯಾವುದೇ ಮುಚ್ಚುಮರೆಯಿಲ್ಲದೆ ಮುಕ್ತವಾಗಿ ಹಂಚಿಕೊಳ್ಳಿ. ನಿಮ್ಮ ಈ ಮಾತುಗಳು ನಿಮ್ಮನ್ನು ಅಹಂಕಾರಿ, ಕಲ್ಲು ಹೃದಯಿ ಎಂದು ತಪ್ಪಾಗಿ ತಿಳಿದುಕೊಂಡಿರುವ, ನಿಮ್ಮ ಕಣ್ಣೀರನ್ನು ನೋಡದ ಈ ಜಗತ್ತಿಗೆ ಒಂದು ಸರಿಯಾದ ಉತ್ತರವಾಗಬಹುದು. ಜ್ಯೋತಿಷ್ಯವೆಂದರೆ ಕೇವಲ ಗ್ರಹಗಳ ಲೆಕ್ಕಾಚಾರವಲ್ಲ, ಅದು ಮನುಷ್ಯನ ಮನಸ್ಸಿನ ಕರಾಳ ಮತ್ತು ನಿಗೂಢ ಪದರಗಳನ್ನು ಬಿಡಿಸಿಡುವ, ಮನುಷ್ಯನ ಮೌನದ ಹಿಂದಿನ ನೋವನ್ನು ಅರ್ಥೈಸುವ ಒಂದು ಅದ್ಭುತ ವಿಜ್ಞಾನ. ಈ ಸತ್ಯಗಳು ನಿಮ್ಮ ಜೀವನದ ಅನುಭವಗಳಿಗೆ ಕನ್ನಡಿ ಹಿಡಿದರೆ, ಇಷ್ಟು ದಿನ ನೀವು ಅನುಭವಿಸುತ್ತಿದ್ದ ಒಂಟಿತನಕ್ಕೆ ಒಂದು ಅರ್ಥ ಸಿಕ್ಕಿದೆ ಎಂದು ನಿಮಗೆ ನೈಜವಾಗಿ ಅನಿಸಿದರೆ, ನಮ್ಮ ಗೆಲುವಿನ ಬೆಳಕು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ನಿಮ್ಮ ಒಂದು ಲೈಕ್ ಮತ್ತು ಕಾಮೆಂಟ್ ನಮಗೆ ಇಂತಹ ನೂರಾರು ಸತ್ಯಗಳನ್ನು ಅಗೆದು ತೆಗೆಯಲು, ಜಗತ್ತಿನ ಮುಂದೆ ತರಲು ಶಕ್ತಿ ನೀಡುತ್ತದೆ.
ಮುಂದಿನ ವಿಡಿಯೋದಲ್ಲಿ ಪ್ರಪಂಚಕ್ಕೆ ಗೊತ್ತಿಲ್ಲದ ಮತ್ತೊಂದು ರಾಶಿಯ ಯಾರೂ ಊಹಿಸಲಾಗದ ಮತ್ತಷ್ಟು ಬೆಚ್ಚಿಬೀಳಿಸುವ ರಹಸ್ಯಗಳೊಂದಿಗೆ ಖಂಡಿತ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಸುತ್ತಮುತ್ತಲಿರುವ ಮಕರ ರಾಶಿಯವರ ಆ ಮೌನದ ಹಿಂದಿನ ಅಸಲಿ ಅರ್ಥವನ್ನು ಸ್ವಲ್ಪ ಎಚ್ಚರಿಕೆಯಿಂದಲೇ ಗಮನಿಸಿ. ಅವರ ಸಾಧನೆಗೆ, ಅವರ ಏಕಾಗ್ರತೆಗೆ ಎಂದಿಗೂ ಅಡ್ಡಿಯಾಗಬೇಡಿ. ನಮಸ್ಕಾರ.